ಜಗತ್ತು ಎಷ್ಟೊಂದು ಬದಲಾಗ್ತಾ ಇದೆ ಅಲ್ವಾ? ದಿನೇ ದಿನೇ ಕಳೆದಂತೆ ಹೆಚ್ಚು ಹೆಚ್ಚು ಸೌಕರ್ಯ ಸೌಲಭ್ಯಗಳು ನಮಗೆ ಒದಗಿ ಬರುತ್ತೆ. ಇಂಥ ವಿದ್ಯಮಾನಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವ ಪರಸ್ಪರ ಸಂವಾದ ಕೆಲವೊಮ್ಮೆ ಸ್ನೇಹಕ್ಕೆ ತಿರುಗುತ್ತೆ, ಕೆಲವೊಮ್ಮೆ ಪ್ರೀತಿಗೂ ತಿರುಗಬಹುದು. ಬೆಣ್ಣೆ ಮಾತುಗಳು ಮೋಸದ ಜಾಲಕ್ಕೆ ಸಿಲುಕುವವರ ಸಂಖ್ಯೆ ಅಪಾರ. ಅಲ್ಲೇ ನೀವು ಬಲೆಗೆ ಬೀಳೋದು. ಅದನ್ನ ತಪ್ಪಿಸೋದಕ್ಕಂತಾನೆ ರೇಡಿಯೋ ಸಿಟಿ ಹಾಗೂ ಬೆಂಗಳೂರು ನಗರ ಪೊಲೀಸ್ ಸರ್ಪಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸುವ ವಿಷಯ ಹಾಗೂ ಕಥೆಗಳು ನಿಜವಾದ ಘಟನೆಗಳ ಮೇಲೆ ಆಧಾರಿತವಾಗಿದೆ. ಪಾತ್ರ ಹಾಗೂ ಜಾಗದ ಹೆಸರುಗಳನ್ನ ಉದ್ದೇಶಪೂರ್ವಕವಾಗಿ ಬದಲಾಯಿಸಲಾಗಿದೆ. The grass is always green on the other side. ಬಣ್ಣ ಬಣ್ಣದ ಲೋಕವನ್ನ ಬಣ್ಣಿಸೋಕೆ ಸಾಧ್ಯ ಇಲ್ಲ ಅಂತ ರವಿ ಮಾಮ ಹೇಳೋ ಹಾಗೆ ಈ ಬಣ್ಣದ ಲೋಕದಲ್ಲಿ ಬೇರೆ ಬೇರೆ ಐಟಮ್ಸ್ಗಳು ಬೇರೆ ಬೇರೆ ಪ್ರೈಸಸ್ನಲ್ಲಿ ಸಿಗುತ್ತೆ. ಅದಕ್ಕೆ ಕಾರಣ ಅಲ್ಲಿನ ಎಕನಾಮಿಕ್ ಅಂಡ್ ಸೋಷಿಯಲ್ ಕಂಡೀಷನ್ಸ್. ಚಿನ್ನ ಇಲ್ಲಿ ದುಬಾರಿ, ಆದ್ರೆ ಮತ್ತೆಲ್ಲೋ ಇಲ್ಲಿಗಿಂತ ಕಮ್ಮಿ ಸಿಗುತ್ತೆ. ಪೆಟ್ರೋಲ್ ಇಲ್ಲಿ ದುಬಾರಿ, ಆದ್ರೆ ಅರಬ್ಬಿ ದೇಶದಲ್ಲಿ ಕಮ್ಮಿ ಸಿಗುತ್ತೆ. ಹಾಗೆ ಕಮ್ಮಿ ಕಮ್ಮಿ ಅಂತ ಹಿಂದೆ ಹೋಗೋರು ಒಂದ್ ಸ್ವಲ್ಪ ಯೋಚನೆ ಮಾಡಿ. ಚೀಪ್ ಅಂಡ್ ಬೆಸ್ಟ್ ಡೋಂಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಏನಪ್ಪ ರಘು, ಯಾವ್ದೋ ರೇಸರ್ ಬೈಕ್ ತಗೊಳ್ಳಾಗಿದೆ, ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರ್ಬೇಕು ಅಲ್ವಾ? ಹ್ಞೂ ಸರ್, 3,70,000 ಸಿಗೋ ಬೈಕು ನನಗ್ ಬರೀ 1.5 ಲಕ್ಷಕ್ಕೆ ಸಿಗ್ತಾ ಇದೆ. ಅದೆಂಗೋ ರಘು, ನನಗೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು. ಸರ್ ಏನ್ ಗೊತ್ತಾ, ಈ ಕೋಸ್ಟಲ್ ಏರಿಯಾ ಕಡೆ ಮಕ್ಕಳೆಲ್ಲ ಶೋಕಿಗ್ ಅಂತ ಹೇಳಿ ಎಕ್ಸ್ಪೆನ್ಸಿವ್ ಬೈಕ್ ತಗೊಂಡ್ಬಿಡ್ತಾರೆ ಸರ್. ಆಮೇಲೆ ಅಲ್ಲೆಲ್ಲ ವೆದರ್ ಗೊತ್ತಲ್ಲ, ಕರೋಷನ್ ಆಗೋದೆಲ್ಲ ಕಾಮನ್. ಅದಕ್ಕೆ ಯಾರಪ್ಪ ಬಾಬಾ ಇಷ್ಟೊಂದು ಕಮ್ಮಿ ಕೋಟ್ ಮಾಡಿದಾನೆ. ಇಟ್ಸ್ ಅ ವೆರಿ ಗುಡ್ ಡೀಲ್ ಸರ್. ಲಕ್ಕಿ ಕಣ ನೀನು, ತುಂಬಾ ಲಕ್ಕಿ. ಚೀಪ್ ಅಂಡ್ ಬೆಸ್ಟ್ ಡೀಲ್ ಹೊಡೆದಿದ್ಯಾ ಅಲ್ವಾ? ಚೀಪ್ ಅಂಡ್ ಬೆಸ್ಟ್ ಎರಡು ಒಟ್ಟೊಟ್ಟಿಗೆ ಹೋಗೋದೇ ಇಲ್ಲ. ಕಮ್ಮಿ ಕಮ್ಮಿ ಅಂತ ಹಿಂದೆ ಹೋಗೋರು ಒಂದ್ ಸ್ವಲ್ಪ ಯೋಚನೆ ಮಾಡಿ. ಚೀಪ್ ಅಂಡ್ ಬೆಸ್ಟ್ ಡೋಂಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ದುಬಾರಿ ಬೈಕ್ ವೆದರ್ ಕಂಡೀಷನ್ಸ್ಗಳಲ್ಲಿ ಬೇಗ ಕರೋಡ್ ಆಗುವ ಚಾನ್ಸಸ್ಗಳಿದ್ದೇ ಇರುತ್ತೆ ಅಂತ ಆನ್ಲೈನ್ ನಲ್ಲಿ ಬೈಕ್ ಪೋಸ್ಟ್ ನ ನೋಡಿ ಖರೀದಿ ಮಾಡುವ ಒಬ್ಬ ಏನ್ ಮಾಡ್ತಾನೆ, ಇಲ್ಲಿ ಕೇಳಿ. ಬ್ರದರ್ ಗುಡ್ ಮಾರ್ನಿಂಗ್. ಹಾ ನಮಸ್ಕಾರ, ಹೇಳಿ ಪಾಟೀಲ್ರೆ. ಅಲ್ಲ 5 ಮಿನಿಟ್ಸ್ ಅಂದವರು 5 hours ಮಾಡ್ಬಿಟ್ರಲ್ಲ ನೀವು. ಸ್ವಲ್ಪ ಯೋಚನೆ ಮಾಡ್ತಾ ಇದೆ ಸರ್, ಬಟ್ ಈಗಲೇ ಸ್ವಲ್ಪ ಹಣ ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ ನಿಮ್ ಮೊಬೈಲ್ ನಂಬರ್ಗೆ ಅಕೌಂಟ್ ಡೀಟೇಲ್ಸ್ ಕಳಿಸಿ. ನೋಡಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ. ಅದಕ್ಕ ಸ್ವಲ್ಪ ಹೋಲ್ಡ್ ಆನ್ ಮಾಡಿ. 503 ಹಾಗೆ ಹಣ ಟ್ರಾನ್ಸ್ಫರ್ ಆದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಕಳಿಸಿ ಬ್ರದರ್. ಚೀಟ್ ಮಾಡುವವರ ಕೋಡ್ ವರ್ಡ್ ಇದೇನಾ? ಸ್ಕ್ರೀನ್ ಶಾಟ್. ಏನಪ್ಪ ರಘು, ಆಯ್ತಾ ಪೇಮೆಂಟ್ ಎಲ್ಲ? ಹೌದು ಸರ್, ಫುಲ್ ಅಂಡ್ ಫೈನಲ್ 1.5 ಲಕ್ಷ ಕಟ್ ಆಯ್ತು. ನೋಡಿ ಬೈಕ್ ಶಿಪ್ಮೆಂಟ್ ಆಗಿದೆ. हेलो रघुनंदन बोल रहे हैं? ಹೌದು. आप कौन? गोवा कस्टम से आपने एक बाइक बुक किया था ना? यस. हाँ, उसका पैसा कौन भरेगा? अमाउंट हु विल गिव? Why sir? I've done the complete payment. हाँ, शिपमेंट चार्जेस एंड हैंडलिंग चार्जेस सर 45,000. अब कर रहा है ना, पैसा डालेगा तो बाइक मिलेगा. आदरे I mean. अच्छा, डू यू हैव द अकाउंट नंबर मिस्टर रघुनंदन? हाँ. आई एम सेंडिंग यू द सेम. अभी कर दीजिए अभी प्लीज. ठीक है. ಅಲ್ಲ ಸರ್, ಅವ್ನ್ ಬೈಕ್ ಮಾರ್ಬೇಕಾದ್ರೆ ಶಿಪ್ಮೆಂಟ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಇದ್ರ ಬಗ್ಗೆ ಎಲ್ಲ ಹೇಳಲೇ ಇಲ್ಲ. ಅವನಿಗೆ ಕಾಲ್ ಹಾಕಿ ಸರಿಯಾಗಿ ಕ್ಲಾಸ್ ತಗೊಳ್ಳ. ಅವೆಲ್ಲ ಹೇಳಲ್ಲಪ್ಪ, ನಾವೇ ಅರ್ಥ ಮಾಡ್ಕೋಬೇಕು. ಯಾರಾದ್ರೂ ಫ್ರೀಯಾಗಿ ಡೆಲಿವರಿ ಮಾಡ್ತಾರಾ? ಇಲ್ಲ ತಾನೆ. ಮತ್ತೆ ಬೈಕ್ ಬರುತ್ತೆ ಅಂತ ಯೋಚನೆ ಮಾಡಬೇಡ. 2 ದಿನದ ನಂತರ. ಹಲೋ, ರಘು ಅವ್ರು ಮಾತಾಡ್ತಿರೋದಲ್ಲ? ಹೌದು, ಹೇಳಿ. ನೋಡಿ ರಘು, ನಿಮ್ಗೊಂದು ಶಿಪ್ಮೆಂಟ್ ಬಂದಿದೆ, ಅದನ್ನ ಕಲೆಕ್ಟ್ ಮಾಡ್ತೀರಾ? ಇವತ್ತಾ? ಆಗಲ್ಲ ಸರ್, ಬೇಕಾದ್ರೆ ವೀಕೆಂಡ್ ಬರ್ಬೋದು. ವೀಕೆಂಡ್ ಅಲ್ಲ ರಘು, ಶಿಪ್ಮೆಂಟ್ ಬಂದಿದೆ, ಅದನ್ನ ರಿಲೀಸ್ ಮಾಡ್ಬೇಕು ತಾನೆ. ವೀಕೆಂಡ್ ಕಲೆಕ್ಟ್ ಮಾಡ್ತೀರಾ ಅಂದ್ರೆ ಗೋಡೋನು ಮತ್ತೆ ಪಾರ್ಕಿಂಗ್ ಚಾರ್ಜಸ್ ಎಲ್ಲ ಸೇರಿ 38, 17, ಅದಕ್ಕೊಂದು 3,000, 58,000 ಆಗತ್ತೆ. ಅದನ್ನ ಟ್ರಾನ್ಸ್ಫರ್ ಮಾಡ್ಬಿಡಿ. ಏನ 58? ಯಾಕೆ? ಎಲ್ಲ ಆಯ್ತಲ್ಲ ಸರ್ ಕೊಟ್ಟು. ಅಲ್ಲ ಅವನಿಗೆ ಹಣ ಟ್ರಾನ್ಸ್ಫರ್ ಮಾಡಾಯ್ತು, ಶಿಪ್ಮೆಂಟ್ಗೂ ದುಡ್ಡು ಕೊಟ್ಟಾಯ್ತು. ಸರ್ ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಅದು ಅಲ್ಲಿಂದ ಇಲ್ಲಿಗೆ ತರೋದಕ್ಕೆ, ಮತ್ತೆ ಇಲ್ಲಿಂದ ನಿಮ್ಗೆ ತಲುಪಿಸೋದು ಬೇಡವಾ? ನಾವು ಹಣ ಕೊಟ್ರೆ ರಿಲೀಸ್ ಮಾಡ್ತೀವಿ. ಸರಿ, ಅಲ್ಲೇ ಆಫೀಸಿಗೆ ಬಂದು ಕಟ್ತೀನಿ ಬಿಡಿ. ಸರ್, ನೀವು ಬೈಕ್ ಹೆಂಗ್ ಪರ್ಚೇಸ್ ಮಾಡ್ರಿ ಹೇಳಿ? ಆನ್ಲೈನ್. ಶಿಪ್ಮೆಂಟ್ ಚಾರ್ಜ್ ಹೆಂಗ್ ಕೊಟ್ರಿ ಹೇಳಿ? ಆನ್ಲೈನ್. ಇದನ್ನು ಹಂಗೆ ಮಾಡ್ಬೇಕು. ಅಕೌಂಟ್ ನಂಬರ್ ಮೆಸೇಜ್ ಮಾಡ್ತೀನಿ,
ಟ್ರಾನ್ಸ್ಫರ್ ಮಾಡಿ. ಡಿಜಿಟಲ್ ಯುಗ ಸರ್, ಟ್ರಾನ್ಸ್ಪರೆನ್ಸಿ ಬೇಕು. ಅಯ್ಯೋ ಥೂ, ಆಯ್ತು ಇರಿ, 3 ಗಂಟೆಗೆ ಮಾಡ್ತೀನಿ, ಮೀಟಿಂಗ್ ಇದೆ ಇವಾಗ. ಮಾಡಿದ್ರೆ ಇವಾಗ ಮಾಡಿ ಸರ್, ಇಲ್ಲ ಅಂದ್ರೆ ಇದು ಆಕ್ಷನ್ಗೆ ಹೋಗುತ್ತೆ. ನಿಮ್ ಕೈಗಂತೂ ಇದು ಸಿಗಲ್ಲ. ನೀವು ಕೊಟ್ಟಿರೋ ಹಣ ಎಲ್ಲ ಹೋಗುತ್ತೆ, ನೆನ್ಪಿರ್ಲಿ. ಸರ್ ಹೋಲ್ಡ್ ಆನ್ ಮಾಡಿ ಸರ್, ಇವಾಗ್ಲೇ ಮಾಡ್ತೀನಿ. ಮಾಡಿ, ನಾನು ಲೈನಲ್ಲೇ ಇದ್ದೀನಿ. ಸರ್ ಮಾಡ್ದೆ ನೋಡಿ ಸರ್. ಬಂದು ರಿಸಿಪ್ಟ್ ತೋರಿಸಿ ವೀಕೆಂಡ್ ಕಲೆಕ್ಟ್ ಮಾಡಿ. ವೀಕೆಂಡ್ಗಾಗಿ ಕಾಯ್ತಾ ಇದ್ದ ರಘು ಜಮ್ ಅಂತ ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಅವನ್ನ ಗಾಡಿ ತಗೊಳ್ಳೋದಕ್ಕೆ ರೆಡಿ ಆಗಿರ್ತಾನೆ. ಸರ್, ನನ್ ಬೈಕ್ ಒಂದು ಕಲೆಕ್ಟ್ ಮಾಡ್ಬೇಕಿತ್ತು. ರಿಸಿಪ್ಟ್ ನಂಬರ್ ಬಂದ್ಬಿಟ್ಟು 678543/GA 9965. ಏನ ಬೈಕಾ? ರೆಸಿಪ್ಟಾ? ಇಲ್ಲಿ ಯಾವ್ದ ಬೈಕ್ ಕಾರು ಬರಲ್ರಿ, ಶೋರೂಮ್ ಹೋಗ್ರಿ. ಸರ್, ರೆಸಿಪ್ಟ್ ನಂಬರ್ ಬಂದ್ಬಿಟ್ಟು 678543 ಗೋವಾದಿಂದ ಬಂದಿರೋದು ಸರ್. ನೀವು ಕಸ್ಟಮ್ಸ್ ಅವರ ಕಾಲ್ ಮಾಡಿರೋದು. ಹಣನು ಟ್ರಾನ್ಸ್ಫರ್ ಮಾಡಿದೀನಲ್ಲ. ಹಣ ಟ್ರಾನ್ಸ್ಫರ್ ಮಾಡಿದೀರಾ? ಸರಿ, ನಾನು ನಂಬರ್ ಹೇಳ್ತೀನಿ, ಬರ್ಕೊಳ್ಳಿ. ಅವರೇ ನಿಮ್ಗೆ ಬೈಕ್ ಕೊಡಿಸ್ತಾರೆ. ಮೊದ್ಲೇ ಹೇಳೋದಲ್ವಾ, ನೀವ್ ಬೇರೆ ತಮಾಷೆ. ಆಯ್ತು, ಬರ್ಕೊಳ್ಳಿ. ಹೇಳಿ ಸರ್, ಬರ್ಕೋತೀನಿ. 9480801000 9480801000. ಈ ನಂಬರು? ಹೌದು, ಇದು ಬೆಂಗಳೂರು ನಗರ ಪೊಲೀಸ್ ವಾಟ್ಸ್ಆಪ್ ನಂಬರ್. ಕಂಪ್ಲೇಂಟ್ ಫೈಲ್ ಮಾಡೋಕೆ ಸಹಾಯ ಆಗುತ್ತೆ. ಏನಪ್ಪ ರಘು, ಆಯ್ತೇನೋ ಆರ್ಡ್ರು? ಯಾವಾಗಂತೆ ಡೆಲಿವರಿ? ಆಸೆ ಇರಬೇಕು, ಆದ್ರೆ ಅತಿ ಆಸೆ ಇರಬಾರ್ದು. ದುಬಾರಿ ಐಟಮ್ಗಳನ್ನ ಪರ್ಚೇಸ್ ಮಾಡಬೇಕು ಅನ್ನೋ ಹಂಬಲ ಇರಬೇಕು, ಆದ್ರೆ ಅದನ್ನ ಹೇಗಾದ್ರೂ ಮಾಡಿ ಪಡಿಲೇಬೇಕು ಅನ್ನೋ ದುರಾಸೆ ಇರಬಾರ್ದು. ಆದ್ರೆ ಹೇಗ್ ನಮ್ ಜನ ಪದೇ ಪದೇ ಹೇಳಿದ್ರು ಹಳ್ಳಕ್ ಬೀಳ್ತಾರನ್ನೋದೇ ವಿಪರ್ಯಾಸ. ಏನಪ್ಪ ರಘು, ಆಯ್ತೇನೋ ಆರ್ಡ್ರು? ಯಾವಾಗಂತೆ ಡೆಲಿವರಿ? ಅದೇ ಇನ್ನೂ ಫಾರ್ಮಾಲಿಟಿ ಮಾಡ್ತಾ ಇದೀನಿ ಸರ್. ಡೀಟೇಲ್ಸ್ ಗಳನ್ನ ಎಂಟರ್ ಮಾಡ್ತಾ ಹೋಗ್ತಾನೆ. ಆರ್ಡರ್ ಪ್ಲೇಸ್ ಮಾಡೋ ಟೈಮ್ ನಲ್ಲಿ ಅಯ್ಯೋ, ಹಾಳಾದ ಇಂಟರ್ನೆಟ್ ಕನೆಕ್ಷನ್, ಈಗ್ಲೇ ಹೋಗ್ಬೇಕಾ? ಅಯ್ಯೋ ಹೌದು ಕಣೋ, ನಮ್ಮ IT ಅವರು ಚೆನ್ನಾಗೇ ಇದ್ದಾರೆ. ಏನ್ ಕೇಳಿದ್ರು ಫಸ್ಟ್ ಸೊಲ್ಯೂಷನ್ ಕೊಡೋದು ರೀಸ್ಟಾರ್ಟ್ ಯುವರ್ ಸಿಸ್ಟಮ್ ಅಂತ. ಕರೆಕ್ಟ್ ಹೇಳಿದ್ರಿ ಸರ್. ಮತ್ತೆ ಶುರು ಮಾಡೋಣ. ಹಲೋ, Hello, Mr. Raghunandan. ಎಸ್, may I know who's this? I am Manohar Patil. Are you the person who are looking for bike in the online? Yes. Okay, acha theek hai. Are you from Karnataka? Yes sir, ಗಾರ್ಡನ್ ಸಿಟಿ, ಬೆಂಗಳೂರು. Oh, what a surprise. I am also Kannadiga, yaar. ಓಹ್ ಹೌದಾ, ಒಳ್ಳೇದಾಯ್ತು ಬಿಡಿ. ವ್ಯವಹಾರ ಚೆನ್ನಾಗಿರುತ್ತೆ. ಈ ಬೇರೆ ಬಾಯ್ಸ್ ಇರ್ತಾರಲ್ಲ ಆನ್ಲೈನ್ ಅಲ್ಲಿ, ಅವ್ರನ್ನ ನಂಬಕ್ಕೆ ಆಗಲ್ಲ. ನಿಜ. ಸೊ ನೀವು ಗಾಡಿ ತಗೊಳ್ಳೋದು ಫೈನಲ್? ಅದೇ ಸರ್, ಸ್ವಲ್ಪ ಏನಾದ್ರೂ ಕಮ್ಮಿ ಆಗುತ್ತಾ ನೋಡಿ. ನಾನ್ ಯಾಕೆ ಕಾಲ್ ಮಾಡಿದ್ದು ಅಂದ್ರೆ, ಒಬ್ಬ ಪಾರ್ಟಿಯಲ್ಲಿ ಗೋವಾಲ್ ರೆಡಿ ಇದ್ದಾನೆ. ನಂಗೆ ಯಾಕೋ ಡೌಟ್ ಬಂತು, ಸೊ ಐ ಥಾಟ್ ಲೆಟ್ ಮಿ ಚೆಕ್ ವಿತ್ ಯು ಅಂತ. ಓಹ್, ದಟ್ಸ್ ಸೋ ನೈಸ್ ಆಫ್ ಯು ಪಾಟೀಲ್ ರೇ. ಹೇಳಿ, ಹೇಗ್ ಮಾಡೋಣ ಇವಾಗ? ಒಂದ್ ಕೆಲಸ ಮಾಡಿ, ಒಂದ್ 75,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿ, ನಾನು ಬ್ಲಾಕ್ ಮಾಡಿಸ್ತೀನಿ ಗಾಡಿನ. ಈಗ್ಲೇನಾ? ಬ್ರದರ್, ನಿಮ್ ಬೇಕಂದ್ರೆ ಹೇಳಿ, ಇಲ್ಲ ಅಂದ್ರೆ ಮೇರೋ ಪಾರ್ಟಿ ಕಾಯ್ತಾ ಇದಾರೆ. The countdown begins in 3, 2. ಒಂದ್ 5 ನಿಮಿಷ ಕೊಡಿ ಸರ್. ಸೈಬರ್ ಗುರು ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡುತ್ತಿರುವ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಇನ್ಸ್ಪೆಕ್ಟರ್ ಯಶವಂತ್ ಕುಮಾರ್ ರವರು ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ನಮಸ್ಕಾರ, ನಾನು KN ಯಶವಂತ್ ಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್, ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ, ಬೆಂಗಳೂರು ನಗರ ಪೊಲೀಸ್. ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ರೇಡಿಯೋ ಸಿಟಿಯಲ್ಲಿದ್ದೇನೆ. ಸ್ನೇಹಿತರೆ, ಆನ್ಲೈನ್ ಸೇಲ್ ಮತ್ತು ಪರ್ಚೇಸ್ ಸಂಬಂಧಪಟ್ಟಂತೆ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಯಾವ ರೀತಿ ಕೆಲವು ಜಾಹೀರಾತುಗಳನ್ನು ಪ್ರಕಟಿಸಿ ನಂಬಿಸಿ ನಿಮಗೆ ವಂಚಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಉದಾಹರಣೆಗೆ ಒಂದು ಕಾರ್ದು ಎಕ್ಸಾಂಪಲ್ ತಗೊಂತೀನಿ. ಒಂದು ಕಾರ್ ಛಾಯಾಚಿತ್ರವನ್ನ ಪ್ರಕಟಿಸಿರ್ತಾರೆ. ಪ್ರಕಟಣೆಯ ಕೆಳಗಡೆ ಹೆಚ್ಚಿನ ಮಾಹಿತಿಗಾಗಿ ಇಂಥ ಒಂದು ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಿ, ಇದು ಆದಷ್ಟು ಬೇಗ ಇದು ಮಾರಾಟ ಆಗ್ತಾ ಇದೆ, ಯಾರು ಫಸ್ಟ್ ಬರ್ತಾರೋ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತೇಳಿ ನಿಮ್ಮನ್ನ ನಂಬಿಸಿ ಒಂದು ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ನೀವು ಆ ಜಾಹೀರಾತನ್ನ ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ 10 ಲಕ್ಷದ ಒಂದು ಕಾರು ಬರೀ 2.5 ಲಕ್ಷಕ್ಕೆ ಸಿಗ್ತಾ ಇದೆ ಅಂತೇಳಿ ನಿಮಗೆ ಆಸೆ ಹುಟ್ಟುತ್ತೆ. ಆಸೆ ಹುಟ್ಟಿದ ತಕ್ಷಣ ನೀವು ಇಮಿಡಿಯೇಟ್ ಆಗಿ ಆ ಯಾವ ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ಗೆ ಕರೆ ಮಾಡ್ತೀರಿ. ಕರೆ ಮಾಡಿದ ತಕ್ಷಣ ಅವರು ಹೇಳ್ತಾರೆ, ನಾವು ಸರ್ ನಿಮ್ಗಿಂತ ಮುಂಚೆ ಒಂದು 4-5 ಜನ ಕರೆ ಮಾಡಿದ್ದಾರೆ, ಆಲ್ರೆಡಿ ಅವರು ಕೇಳಿದ್ದಾರೆ, ಬಟ್ ನೀವು ತುಂಬಾ ಒಳ್ಳೆಯವರಿದ್ದಂಗಿದ್ದೀರಿ, ಆದ್ರಿಂದ ಅವ್ರಿಗೆ ನಾನು ಸೇಲ್ ಮಾಡೋದಿಲ್ಲ,
ನಾನು ನಿಮಗೆ ಸೇಲ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ನಿಮಗೆ ಸೇಲ್ ಮಾಡಿರೋದನ್ನ ಅವ್ರಿಗೆ ಹೇಳಕ್ ಹೋಗ್ಬೇಡಿ. ಬಟ್ ನೀವು ಒಂದೇ ಒಂದು ಕೆಲಸ ಮಾಡಬೇಕು, ಇದು 2.5 ಲಕ್ಷ ಇದೆ, ನೀವು ಇಮಿಡಿಯೇಟ್ ಆಗಿ ಸ್ವಲ್ಪ ದುಡ್ಡು ಕೊಟ್ಟು ನಮಗೆ ಇದನ್ನ ಬ್ಲಾಕ್ ಮಾಡ್ಸಿದ್ರೆ ನಾ ಜಾಹೀರಾತನ್ನ ತೆಗೆದು ಬಿಡ್ತೀನಿ, ನಾನು ನಿಮ್ಗೇನೆ ಕೊಡ್ತೀನಿ ಅಂತ ಹೇಳಿ ನಂಬಿಸ್ತಾನೆ. ನಿಮಗೆ ಏನಾಗುತ್ತೆ, ನನಗಿಂತ ಮುಂಚೆ 5-6 ಜನ ಕರೆ ಮಾಡಿದ್ದಾರೆ, ಆದ್ರೂ ಕೂಡ ಅವ್ರಿಗೆ ಕೊಟ್ಟಿಲ್ಲ, ನನಗೆ ಕೊಡ್ತಾವ್ರೆ, ಸೊ ಇವ್ರು ಒಳ್ಳೆಯವರು ಇದ್ದಾರೆ ಅಂತ ಹೇಳಿ ಏನ್ ಮಾಡ್ತೀರಿ, ಅವನು ಹೇಳಿದಂತಹ ಒಂದು ಅಮೌಂಟ್ ನೀವು ಅವನು ಹೇಳಿದಂತಹ ಖಾತೆಗೆ ವರ್ಗಾವಣೆ ಮಾಡ್ಬಿಡ್ತೀವಿ. ಸೊ ನೀವು ಕಳಿಸಿರೋದಕ್ಕೆ ಒಂದು ಸ್ಕ್ರೀನ್ ಶಾಟ್ ತೆಗೆದು ನನಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿ ಅಂತಾರೆ. ಸೊ ನೀವು ವಾಟ್ಸ್ಆಪ್ ಅಲ್ಲಿ ಕಳಿಸಿದ ತಕ್ಷಣ ಆ ದುಡ್ಡನ್ನ ಅವನು ತೆಕ್ಕೊಂಡು ಬೇರೆ ಕಡೆ ಉಪಯೋಗ ಮಾಡ್ಕೊಂತಾನೆ. ಇದಾದ ಸ್ವಲ್ಪ ಸಮಯದ ನಂತರ ಅವನು ಹೇಳ್ತಾನೆ, ಸರ್ ನಿಮ್ ದುಡ್ಡು ಬಂದಿದೆ, ಸೊ ನಿಮಗೆ ಕಾರು ನಾವು ಡೆಲಿವರಿ ಕೊಡಬೇಕು, ಆದ್ರಿಂದ ನೀವು ಏನಂದ್ರೆ 50% ದುಡ್ಡು ಹಾಕ್ಬಿಟ್ರೆ ಸೊ ನಿಮಗೆ ಡೆಲಿವರಿಗೆ ರೆಡಿ ಮಾಡ್ಬಿಡ್ತೀನಿ. ಸೊ ನೀವೇನ್ ಮಾಡ್ತೀರಿ, ನಂಬಿ ನನಗೆ ಒಂದು 2.5 ಲಕ್ಷದಲ್ಲೇ ಕಾರ್ ಸಿಗ್ತಾ ಇದೆ, 10 ಲಕ್ಷದ ಕಾರು ಅಂತ ಹೇಳಿ ನೀವೇನ್ ಮಾಡ್ತೀರಿ, ನಂಬಿ ಮತ್ತೆ ಅವನು ಹೇಳಿದಂತ ಒಂದು 50% ಅವನ ಖಾತೆಗೆ ಹಾಕ್ಬಿಡ್ತೀರಿ. ಸೊ ನಿಮಗೆ ಖುಷಿ ಆಗುತ್ತೆ. ಅವನು ವಾಪಸ್ ಕಾಲ್ ಮಾಡ್ಬಿಟ್ಟು, ಸರ್ ನೀವು ಹಾಕಿರೋ ದುಡ್ಡು ನನಗೆ ಬಂದಿದೆ, ಧನ್ಯವಾದಗಳು, ಸೊ ನಿಮಗೆ ಕಾರು ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳಿ ನಂಬಿಸ್ತಾನೆ. ನಂಬಿಸಿದ ನಂತರ ಅವನು ಹೇಳ್ತಾನೆ, ಸರ್ ನನ್ನ ಕಾರು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಾರ್ಕಿಂಗ್ ಸ್ಲಾಟ್ ಅಲ್ಲಿ ಇದೆ, ಸೊ ಅದು ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಪಾರ್ಕಿಂಗ್ ಕ್ಲಿಯರೆನ್ಸ್ ಚಾರ್ಜಸ್ ಅಂತ ಹೇಳಿದೆ, ಅದನ್ನ ಕಟ್ಟಬೇಕಾಗುತ್ತೆ, ಅದು ಬಹಳ ಕಡಿಮೆ ಇದೆ, ಅದೇನಿಲ್ಲ ಅಂತೇಳಿ ಒಂದು ಮೊತ್ತವನ್ನ ಹೇಳಿ ಒಂದು ಹಣದ ಮೊತ್ತವನ್ನ ಒಂದು ಬ್ಯಾಂಕಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನೀವೇನ್ ಮಾಡ್ತೀರಿ, ನಂಬಿಬಿಟ್ಟು ಸೊ ಇದೆಲ್ಲ ಕಟ್ಟಿದೀನಿ, ಇದು ಬರೀ ಚಿಕ್ಕ ಅಮೌಂಟ್ ಅಂತೇಳಿ ಮತ್ತೆ ಒಂದು 5,000 ಇಲ್ಲ 15,000 20,000 ಹಿಂಗೆ ನೀವು ಅಮೌಂಟ್ ನ ಕಟ್ತೀರಿ. ಕಟ್ಟಿದಾದ್ಮೇಲೆ ಸೊ ಅವನಿಗೆ ಮತ್ತೆ ಸ್ಕ್ರೀನ್ ಶಾಟ್ ಕಳಿಸ್ತೀರಿ. ಅವನೇನ್ ಮಾಡ್ತಾನೆ, ಅದು ದುಡ್ಡು ವಿಡ್ರಾ ಮಾಡ್ತಾನೆ. ವಿಡ್ರಾ ಮಾಡಿದ್ಮೇಲೆ ಮತ್ತೆ ಹೇಳ್ತಾನೆ, ಸರ್ ಎಲ್ಲ ಆಯ್ತು, ಸೊ ನಿಮಗೆ ಈಗ ಎಲ್ಲ ಪೂರ್ತಿ ಕಳಿಸ್ಕೊಡ್ಬೇಕು, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಲ್ಲೇ ಕಳಿಸ್ಕೊಡ್ತೀವಿ, ಬಟ್ ನೀವು ಅದನ್ನ ಕಟ್ಬಿಟ್ಟು ನನಗೆ ಕಳಿಸಿದ್ರೆ ನೀವು ಬಂದು ನೀವು ಗಾಡಿ ನೋಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅವಾಗ ಏನ್ ಮಾಡ್ತಾನೆ, ಅವನು ಏನೇನು ಹೇಳ್ತಾನೆ ಅಂತ ದುಡ್ಡೆಲ್ಲ ನೀವು ಕಟ್ತಾ ಹೋಗ್ತೀರಿ. ಕಟ್ಟಿದ್ಮೇಲೆ ಒಂದು ಫೈನ್ ಡೇ ನೀವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗ್ತೀರಿ, ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಸೊ ಅಂತಹ ಯಾವುದೇ ಒಂದು ವ್ಯವಸ್ಥೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಲ್ಲ, ಆ ರೀತಿ ಇಟ್ಕೊಳೋದಿಲ್ಲ ಅಂತ. ಸೊ ಆವಾಗ ನೀವು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ನೀವು ದೂರು ಕೊಡ್ತೀರಿ. ಇದನ್ನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವೊಂದು ಸಮಯದಲ್ಲಿ ಒಂದು ಕಾರ್ನ ಭಾವಚಿತ್ರವನ್ನ ತೆಗಿತಾರೆ, ನಂಬರ್ ಪ್ಲೇಟ್ ಅದು ಮಾಸ್ಕ್ ಮಾಡಿರುತ್ತೆ, ನಂಬರ್ ಪ್ಲೇಟ್ ಇರೋದಿಲ್ಲ. ಯಾವಾಗ ನಂಬರ್ ಪ್ಲೇಟ್ ಇರೋದಿಲ್ಲ ಅದು ನಿಮಗೆ ಗೊತ್ತಾಗಬೇಕು, ಸೊ ಇದು ವಂಚನೆ ಮಾಡ್ತಾ ಇದ್ದಾರೆ. ಕೆಲವೊಂದು ಸಮಯದಲ್ಲಿ ವಂಚಕರು ಏನ್ ಮಾಡ್ತಾರೆ, ಇನ್ನು ಬುದ್ಧಿವಂತಿಕೆ ಉಪಯೋಗಿಸಿ ಪಾರ್ಕಿಂಗ್ ಸ್ಲಾಟ್ ಅಲ್ಲಿ ಇರುವಂತ ಯಾವ್ದೋ ಒಂದು ಫೋಟೋ ಇದ್ರದ್ದು ಕಾರ್ನ ಫೋಟೋನ ತೆಗೆದ್ಬಿಟ್ಟು ಸೊ ನಿಮಗೆ ಅದು ಅಪ್ಡೇಟ್ ಮಾಡಿರ್ತಾರೆ. ಸೊ ಅಂತ ಸಮಯದಲ್ಲೂ ಕೂಡ ಒಂದು ಚಿಕ್ಕ ಒಂದು ಸಲಹೆಯನ್ನ ನೀವು ಪಾಲಿಸಿದ್ರೆ, ಆ ಕಾರ್ ನಂಬರ್ ಪ್ಲೇಟ್ ಇದ್ರೆ ಆ ಕಾರ್ ನಂಬರ್ ಯಾವುದು, ಅದರ ಮಾಲೀಕರು ಯಾರು ಅನ್ನೋದ್ರ ಬಗ್ಗೆ ಸೊ ನೀವು RTOದಲ್ಲಾಗ್ಲಿ ಇಲ್ಲ ಬೇರೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲ ಇವನ್ ನೀವು ಕೆಲವೊಂದು ಅಪ್ಲಿಕೇಶನ್ ಅಲ್ಲಿ ನೋಡಿದ್ರು ಕೂಡ ಗೊತ್ತಾಗುತ್ತೆ. ಸೊ ನೇರವಾಗಿ ನೀವು ಮಾಲೀಕರನ್ನ ಸಂಪರ್ಕಿಸಿ, ಸೊ ನೀವು ಇದು ಕಾರ್ ಮಾಡ್ತಾ ಇದ್ದೀರಾ, ಇದು ನಿಮ್ದೇನಾ, ನೀವೇ ಅಡ್ವರ್ಟೈಸ್ಮೆಂಟ್ ಹಾಕಿದ್ದೀರಾ ಅಂತ ಹೇಳಿ ಹೇಳಿದ್ರೆ ಮುಖಾಮುಖಿ ನೀವು ಕಾರು ಕೂಡ ನೋಡಬಹುದು, ಮಾಲೀಕರನ್ನು ನೋಡಬಹುದು, ದಾಖಲಾತಿಯನ್ನು ಕೂಡ ಕಣ್ಣಿಂದ ನೋಡಬಹುದು. ಸೈಬರ್ ಅಪರಾಧಗಳಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ಸಮಸ್ಯೆ ಇದೆಯೇ? ಸಮಸ್ಯೆ ಇದ್ದಲ್ಲಿ ಬೆಂಗಳೂರು ನಗರದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿರುವ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ. ಬೆಂಗಳೂರು ಹೊರತುಪಡಿಸಿ ಇತರ ಜಿಲ್ಲೆಗಳಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯ ಜೊತೆಯಲ್ಲಿ ಹೊಂದಿಕೊಂಡಿರುವಂತಹ ಸೆನ್ ಪೊಲೀಸ್ ಠಾಣೆಗಳಿಗೆ ಸಂಪರ್ಕಿಸಬಹುದಾಗಿದೆ. ಅಂತರ್ಜಾಲದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳೋ ಮೊದಲು ಒಂದ್ಸಲ ಯೋಚನೆ ಮಾಡಿ. ಇದು ಈ ವಾರದ ಅಂತರ್ಜಾಲದ ಕಥೆ. ಮತ್ತೆ ಮುಂದಿನ ವಾರ ಮೋಸ ಹೋಗುವ ಮತ್ತೊಂದು ವಿಧಾನ, ಸೈಬರ್ ಅಪರಾಧಿಗಳು ಯಾವ ರೀತಿಯಾಗಿ ಬಳಕೆ ಮಾಡಿ ನಿಮಗೆ ಟೋಪಿ ಹಾಕ್ತಾರೋ ಅನ್ನೋದನ್ನ ತಿಳಿದುಕೊಳ್ಳೋಣ. ಇದು ರೇಡಿಯೋ ಸಿಟಿ ಹಾಗೂ ಬೆಂಗಳೂರು ನಗರ ಪೊಲೀಸ್ ಅರ್ಪಿಸುವ ಸೈಬರ್ ಗುರು. ಬ್ಯಾಂಗ್ಳೂರ್ ಸಿಟಿ ಸೇಫ್ಟಿ is my concern. Cyber Guru, Cyber Guru. ರೇಡಿಯೋ ಸಿಟಿ ಕನ್ನಡ, ಎಲ್ಲೆಲ್ಲೂ ಯಾವಾಗ್ಲೂ